ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಜಗತ್ತು ಇರುವುದು ಹೇಡಿಗಳಿಗಲ್ಲ, ಸೋಲು ಗೆಲುವುಗಳಿಗೆ ಅಂಜದಿರಿ ಎನ್ನುತ್ತಲೇ ಯುವ ಪೀಳಿಗೆಯಲ್ಲಿ ಸ್ಫೂರ್ತಿ ಗಟ್ಟಿತನವನ್ನು ತುಂಬುತ್ತಿದ್ದ ಸ್ವಾಮಿ ವಿವೇಕಾನಂದರ ಬದುಕೆ ನಮ್ಮೆಲ್ಲರಿಗೆ ಪ್ರೇರಣೆ. ತಾರುಣ್ಯದ ಶಕ್ತಿಯನ್ನು ಗುರುತಿಸಿ ಯುವ ಹೃದಯಗಳಲ್ಲಿ ಚೈತನ್ಯ ತುಂಬಿ ಹಿಂದೂ ಧರ್ಮದ ಅನನ್ಯತೆಯನ್ನು, ದೇಶದೆಡೆಗಿನ ಪ್ರೀತಿಯನ್ನು ಉದ್ದೇಪಿಸಿದ ಈ ವೀರ ಸಂತ ನಡೆದ ದಾರಿಯೇ ನಮ್ಮೆಲ್ಲರಿಗೆ ಒಂದು ಮಾದರಿ. ಜೀವನದ ದಾರಿಯನ್ನು ರೂಪಿಸುವ ಹಾಗೂ ಆ ದಾರಿಯನ್ನು ಸ್ಪಷ್ಟವಾಗಿ ಕಾಣಿಸುವ ಅನುಭವಗಳ ಖಜಾನೆಯೇ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರವರ ಆಲೋಚನೆ ಸೂಕ್ಷ್ಮತೆಯ ಕುರಿತು ಈ ಸಣ್ಣ ಕತೆ ಜೀವನವನ್ನು ನೋಡುವ ದಿಕ್ಕನ್ನೇ ಬದಲಿಸುತ್ತದೆ. ಹೀಗೆ ಒಮ್ಮೆ ಹಿಮಾಲಯದಲ್ಲಿ ದೀರ್ಘ ಪಯಣ ಕೈಗೊಂಡಿದ್ದ ವಿವೇಕಾನಂದರು ಅಲ್ಲೇ ಸುಸ್ತಾಗಿ ನಿಂತಿದ್ದ ಒಬ್ಬ ವೃದ್ಧನನ್ನು ನೋಡುತ್ತಾರೆ. ಪರ್ವತದ ಇಳಿಜಾರಿನೊಂದರ ಮೇಲೆ ನಿಂತು ಇನ್ನು ಹತ್ತಲು ಆಗುವುದೇ ಇಲ್ಲ ಎಂದು ಸೋತು ಹೋದಂತೆ ಕಾಣುತ್ತಿದ್ದ ಆ ವೃದ್ಧ ವಿವೇಕಾನಂದರನ್ನು ನೋಡುತ್ತಿದ್ದಂತೆಯೇ, ಓ ಸ್ವಾಮೀಜಿ, ಹೇಗೆ ಈ ಅಖಂಡ ಪರ್ವತವನ್ನು ಹತ್ತುವುದು? ನನ್ನಿಂದ ಇನ್ನೂ ಸಾಧ್ಯವೇ ಇಲ್ಲ ಎಂದು ಕೈಚೆಲ್ಲಿ ಕುಳಿತ. ತಾಳ್ಮೆಯಿಂದ ಈ ಮಾತನ್ನು ಕೇಳಿಸಿಕೊಂಡ ವಿವೇಕಾನಂದರು, ನಿನ್ನ ಪಾದದ ಕೆಳಗೆ ಒಮ್ಮೆ ನೋಡು. ನಿನ್ನ ಪಾದದ ಕೆಳಗಿರುವ ಈ ದಾರಿ ನೀನು ಕ್ರಮಿಸಿ ಬಂದಿದ್ದೆ. ನೀನು ಮುಂದೆ ನೋಡುತ್ತಿರುವ ದಾರಿಯು ನಿನ್ನ ಪಾದದ ಕೆಳಗಿರುವುದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳುತ್ತಾರೆ. ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದ ಆ ವೃದ್ಧ ತಾನು ಕ್ರಮಿಸಿದ ದಾರಿಯನ್ನು ಹಿಂದಿರುಗಿ ನೋಡಿ ಮುಂದೆ ಹುಮ್ಮಸ್ಸಿನಿಂದ ನಡೆದು ತಮ್ಮ ಗುರಿಯನ್ನು ಮುಟ್ಟುತ್ತಾರೆ. ಹೀಗೆ ಸ್ವಾಮಿ ವಿವೇಕಾನಂದರ ಹಲವಾರು ಮಾತುಗಳು ಎಷ್ಟೋ ಜನಗಳಿಗೆ ಸ್ಫೂರ್ತಿ ನೀಡಿವೆ. ಆ ವೃದ್ಧ ಅಷ್ಟು ಕಷ್ಟಪಟ್ಟು ಬಂದಿದ್ದರೂ ಕೂಡ ಆತ ನಡೆದು ಬಂದ ದಾರಿಯನ್ನೇ ಮರೆತು ತನ್ನ ಗುರಿಯನ್ನು ಸೋಲುವಂತೆ ಮಾಡಲು ಹೊರಟಿದ್ದ. ದೈವ ಇಚ್ಛೆ ಏನೆಂದರೆ ಆ ಘಳಿಗೆಯಲ್ಲೇ ಸ್ವಾಮಿ ವಿವೇಕಾನಂದರ ಭೇಟಿ ಆತನ ಗುರಿಯನ್ನು ಮುಟ್ಟಲು ಸಹಾಯ ಮಾಡಿತ್ತು. ಸ್ವಾಮಿ ವಿವೇಕಾನಂದರ ಇನ್ನೊಂದು ಘಟನೆ ಬಹಳ ಅಪರೂಪವಾಗಿದೆ. ಸಾರನಾಥ್ ಎಂಬ ಊರಲ್ಲಿ ದುರ್ಗಾ ಮಾತೆಯ ದರ್ಶನ ಮಾಡಿ ಹೊರಟಿದ್ದ ವಿವೇಕಾನಂದರು ಒಂದು ದೊಡ್ಡ ಕೆರೆಯನ್ನು ಹಾದು ಹೋಗುತ್ತಿದ್ದರು. ಈ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕೋತಿಗಳು ಸ್ವಾಮೀಜಿಯನ್ನು ಆವರಿಸುತ್ತವೆ. ಮುಂದೆ ಹೋಗಲು ಬಿಡದೆ ಕಾಡಲು ಆರಂಭಿಸುತ್ತವೆ. ತಪ್ಪಿಸಿಕೊಳ್ಳಲು ಆ ದಾರಿ ಬಿಟ್ಟು ಬೇರೆ ದಾರಿಯೂ ಇರಲಿಲ್ಲ. ಮುಂದೆ ಅಡಿ ಇಡುತ್ತಿದ್ದಂತೆ ಕಿರುಚಿಕೊಂಡು ಪಾದದ ಮೇಲೆ ಬಿದ್ದು ಭಯ ಹುಟ್ಟಿಸುತ್ತಿದ್ದವು ಆ ಕೋತಿಗಳು. ಅವು ಹತ್ತಿರ ಬರುತ್ತಿದ್ದಂತೆ ಇವರು ಓಡಲು ಪ್ರಾರಂಭ ಮಾಡುತ್ತಾರೆ. ಜೋರಾಗಿ ಓಡಿದಂತೆ ಕೋತಿಗಳು ಅಟ್ಟಿಸಿ ಬರುತ್ತಿದ್ದವು. ಏನು ಮಾಡಲು ತೋಚದೇ ಇದ್ದಾಗ ಇದ್ದಕ್ಕಿದ್ದಂತೆ ಸನ್ಯಾಸಿಯೊಬ್ಬರು ಇವರನ್ನು ಕಂಡು ಕೂಗುತ್ತಾರೆ, ಅವನ್ನು ಎದುರಿಸಿ ನಿಲ್ಲು ಎಂದು. ಆಗ ವಿವೇಕಾನಂದರು ಓಡುವುದನ್ನು ನಿಲ್ಲಿಸಿ ಕೋತಿಗಳ ವಿರುದ್ಧ ತಿರುಗಿ ಬೀಳುತ್ತಾರೆ. ಹಾಗೆ ಮಾಡುತ್ತಿದ್ದಂತೆ ಓಡಿ ಹೋಗುತ್ತವೆ ಕೋತಿಗಳು. ನಂತರ ಸನ್ಯಾಸಿಗೆ ಧನ್ಯವಾದ ಹೇಳಿ ನಮಸ್ಕರಿಸುತ್ತಾರೆ. ಈ ಕಥೆಯು ಕೂಡ ನಮಗೆ ಜೀವನದ ನೀತಿ ಪಾಠವನ್ನು ಹೇಳುತ್ತದೆ. ಅದೇನೆಂದರೆ, ಕಷ್ಟಗಳನ್ನು ಹಾಗೂ ಶತ್ರುಗಳನ್ನು ಎದುರಿಸಿ ನಿಂತರೆ ಗೆಲ್ಲುವುದು ಕಷ್ಟವಲ್ಲ, ಅದು ಸುಲಭ ಸಾಧ್ಯ. ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತದೆ ಎಂದು. ವಿವೇಕಾನಂದರ ಘಟನೆಗಳು ನಮ್ಮ ಜೀವನದ ಕತ್ತಲೆಯನ್ನು ಬೆಳಕಾಗಿ ಮೂಡಿಸುತ್ತವೆ. ವಿವೇಕಾನಂದರ ಚಿಂತನೆಗಳು ನಮ್ಮ ಯುವ ಪೀಳಿಗೆಗೆ ಬಹಳ ಅತ್ಯಮೂಲ್ಯವಾಗಿದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.